ಹಲೋ ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲೆಕೋಸು ಕ್ಯಾಬೇಜ್ನಿಂದ ರುಚಿಕರವಾಗಿ ಸಿಂಪಲ್ ಆಗಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ಹಲವಾರು ಪ್ರಯೋಜನಗಳು ಇದರಲ್ಲಿದೆ. ಎಲೆಕೋಸನ್ನು ಹಸಿಯಾಗಿ ತಿನ್ನೋದ್ರಿಂದ ಕೂಡ ತುಂಬಾ ಪ್ರಯೋಜನ ಇದೆ. ಇದರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಸಿಯಾಗಿ ಸಲಾಡ್ಗಳಲ್ಲಿ ಬಳಸೋದು ತುಂಬಾ ಒಳ್ಳೆಯದು. ಹಾಗೆ ಈ ಥರ ಬೇಯಿಸಿ ಕೂಡ ಪಲ್ಯನ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಈ ಥರ ಪಲ್ಯಗಳನ್ನು ಫಂಕ್ಷನ್ಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ನಾವು ಜಾಸ್ತಿ ತಿಂದಿರ್ತೀವಿ, ತುಂಬಾ ರುಚಿಯಾಗಿರುತ್ತೆ. ಎಲೆಕೋಸನ್ನು ಬಳಸೋದ್ರಿಂದ ಕಿಡ್ನಿಗಳ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಮೆದುಳನ್ನು ಚುರುಕಾಗಿ ಇಟ್ಕೊಳ್ಬೋದು. ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಲ್ಯ ಗ್ಯಾಸ್ಟ್ರಿಕ್ಕು ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಇದಕ್ಕೆ ನೀವು ಇಂಗು ಅಥವಾ ಬೆಳ್ಳುಳ್ಳಿ ಯಾವ್ದಾದ್ರು ಒಂದನ್ನು ಯೂಸ್ ಮಾಡ್ಕೊಳ್ಳಿ. ಹೋಟೆಲ್ಗಳಲ್ಲಿ ಇಂಗನ್ನು ಯೂಸ್ ಮಾಡ್ಕೊಳ್ತಾರೆ, ಮನೆಯಲ್ಲಿ ಕೆಲವರು ಬೆಳ್ಳುಳ್ಳಿನ ಕೂಡ ಯೂಸ್ ಮಾಡ್ಕೊಳ್ತಾರೆ. ಯಾವ್ದಾದ್ರು ಒಂದು ಹಾಕೊಂಡ್ರೆ ಸಾಕಾಗುತ್ತೆ. ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಈ ಥರ ರುಚಿಕರವಾದಂತಹ ಎಲೆಕೋಸಿನ ಪಲ್ಯನ ನೀವು ಕೂಡ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ಎಲೆಕೋಸು ತುಂಬಾ ಒಳ್ಳೆಯದಿದು.